ಜಿಬಿಐಟಿ ಟೌನ್ಶಿಪ್ನಿಂದ ಫಲವತ್ತಾದ ಭೂಮಿಗೆ ಕೊಡಲಿ ಪೆಟ್ಟು. ಭೂ ಸ್ವಾಧೀನ ಮಾಡ ಹೊರಟಿರುವ ರಾಜಕಾರಣಿಗಳು, ಅಧಿಕಾರಿಗಳು ಮನುಷ್ಯರಲ್ಲ. ರವಿಕೃಷ್ಣ ರೆಡ್ಡಿ ಕಿಡಿ. ರಾಜ್ಯ ಸರ್ಕಾರ ಬಿಡದಿ ಹಾಗೂ ಹಾರೋಹಳ್ಳಿ ಸೇರಿ ಸುಮಾರು 26 ಹಳ್ಳಿಗಳ ಪೈಕಿ 8,000 ಎಕರೆ ಭೂ ಸ್ವಾಧೀನ ಮಾಡಿಕೊಂಡು ಸ್ಮಾರ್ಟ್ ಸಿಟಿ ನಿರ್ಮಾಣಕ್ಕೆ ಮುಂದಾಗಿದೆ. ಆ ಮೂಲಕ ಫಲವತ್ತಾದ ಭೂಮಿಗೆ ಕೊಡಲಿ ಪೆಟ್ಟು ನೀಡಲು ಸರ್ಕಾರ ಹೊರಟಿದೆ ಎಂದು ಕೆಎಸ್ಆರ್ ಪಕ್ಷ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಬೈರಮಂಗಲದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ವಿರೋಧಿಸಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಗುರುವಾರ ಕೆಎಸ್ಆರ್ ಪಕ್ಷದ ಮುಖಂಡರು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ರವಿಕೃಷ್ಣ ರೆಡ್ಡಿ ಅವರು, ಬೆಂಗಳೂರು ಪಕ್ಕದಲ್ಲಿಯೇ ಬೆಟ್ಟಗುಡ್ಡಗಳಿಂದ ಕೂಡಿರುವ ಫಲವತ್ತಾದ ಜಮೀನುಗಳು ಇರುವುದು ನನಗೆ ಅಚ್ಚರಿಯಾಗಿದೆ. ವರ್ಷ ಪೂರ್ತಿ ಬೆಳೆ ಬೆಳೆಯುವ ಈ ಫಲವತ್ತಾದ ಭೂಮಿಯನ್ನು ಬಂಜರು ಭೂಮಿ ಎಂದವರು ನೀಚಾತಿ ನೀಚರು ಎಂದು ಕಿಡಿಕಾರಿದರು. ಇನ್ನು ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಕಳೆದ 425 ದಿನಗಳಿಂದ ನಡೆಸುತ್ತಿರುವ ಈ ಹೋರಾಟಕ್ಕೆ ನಮ್ಮ ಪಕ್ಷದಿಂದ ಬೆಂಬಲವಿದೆ. ಎಲ್ಲರೂ ಒಂದಾಗಿ ಭೂಮಿಯನ್ನು ಕೊಳ್ಳೆ ಹೊಡೆಯಲು ಮುಂದಾಗಿದ್ದಾರೆ. ಸರ್ಕಾರ ಮಾಡುತ್ತಿರುವ, ಅದರಲ್ಲೂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹಾಗೂ ಬಾಲಕೃಷ್ಣ ರಾಜ್ಯವನ್ನು ಹಾಳು ಮಾಡಲು ನಿಂತಿದ್ದಾರೆ. ಇವರಿಗೆ ಜನಪರ ಕಾಳಜಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ರಾಮನಗರ ತಾಲೂಕಿನ ಮಾಗಡಿ ವಿಧಾನಸಭಾ ಕ್ಷೇತ್ರ, ರಾಮನಗರ ತಾಲೂಕಿನ ಬಿಡದಿ ಹೋಬಳಿ ಮತ್ತೆ ಹಾರೋಹಳ್ಳಿ ತಾಲೂಕಿನ ಒಂದು ಗ್ರಾಮ, ಸುಮಾರು 11 ಹಳ್ಳಿಗಳಲ್ವಾ, 26 ಹಳ್ಳಿಗಳಲ್ಲಿ ಸುಮಾರು 8,000 ಎಕರೆಗಳನ್ನ ಭೂಸ್ವಾಧೀನ ಮಾಡಿಕೊಂಡು ಬಹಳ ದೊಡ್ಡದಾಗಿ ಏನೋ ಮೆಗಾ ಸಿಟಿನೋ ಅಥವಾ IT ಸಿಟಿನೋ ಇನ್ನೇನೋ ಸ್ಮಾರ್ಟ್ ಸಿಟಿನೋ ಮಾಡೋದಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹೊರಟಿದೆ. ನನಗೆ ಬರೋದಕ್ಕೆ ಮೊದಲು ಒಂದು ಗಂಟೆ ಹಿಂದೆ ನಾನು ಇಲ್ಲಿ ಬಂದಾಗ ಒಂದು ಮನಸ್ಥಿತಿ ಇತ್ತು, ಇವಾಗ ಒಂದು ಮನಸ್ಥಿತಿ ಇದೆ. ಈ 1 ಗಂಟೆಯಲ್ಲಿ ನನಗೆ ತುಂಬಾ ಬೇಸರ ಆಗಿದೆ, ನೋವಾಗಿದೆ, ದುಃಖ ಆಗಿದೆ, ಒಂದು ರೀತಿಯಲ್ಲಿ ಖಿನ್ನನಾಗಿದ್ದೀನಿ ನಾನು. ಯಾಕಂದ್ರೆ ಇಲ್ಲೇ ಪಕ್ಕದಲ್ಲೇ ನಮ್ಮ ತಂದೆಯವರು ಈ ಕನಕಪುರ ರಸ್ತೆ ತಾತ್ಗುಣಿ ಎಸ್ಟೇಟ್ ಹತ್ರನೇ ಅವ್ರು 40 ವರ್ಷಗಳಿಂದ ಈ ವಿಲೇಜ್ ಅಕೌಂಟೆಂಟ್ ಆಗಿದ್ರು. ನಮ್ದೆಲ್ಲ ಅವಿಭಜಿತ ಬೆಂಗಳೂರು ಜಿಲ್ಲೆಯಲ್ಲಿ ಅವರು ಇವತ್ತಿನ ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಏನಿದೆ ಎಲ್ಲಾ ಜಿಲ್ಲೆಗಳ 4 ತಾಲೂಕುಗಳಲ್ಲಿ ಕೆಲಸ ಮಾಡಿದ್ದಂತವ್ರು. ಹಾಗಾಗಿ ನಮ್ದು ಪಕ್ಕದೇ ತಾಲೂಕು ಆನೇಕಲ್ ತಾಲೂಕು. ನಾನು ನಮ್ಮ ಆನೇಕಲ್ ತಾಲೂಕಲ್ಲಿದ್ದಂಗೆ ಹಾಗೆ ಸ್ವಲ್ಪ ಗುಡ್ಡ ಬೆಟ್ಟ ಸಣ್ಣ ಪುಟ್ಟದ್ದು ಕುರ್ಚಲ್ ಕಾಡು ಹಾಗೆಲ್ಲ ಇರಬಹುದು ಅಂದ್ಕೊಂಡಿದ್ದೆ. ನಾಗರಾಜು ಇಲ್ಲಿಯ ಸ್ಥಳೀಯ ರೈತರು ನಾವೀಗ ಜಾಗ ತೋರಿಸ್ತೀವಿ ಬನ್ನಿ ಸರ್ ಅಂತ ಕರ್ಕೊಂಡು ಹೋದ್ರು. ಒಲ್ಲದ ಮನಸ್ಸಿನಿಂದ ಹೋದೆ, ಹೇಗಿರುತ್ತೋ ಏನ್ ನಾವು ನೋಡದೆ ಇರೋ ಊರ ಅಂತ. ನಿಜಕ್ಕೂ ನನಗೆ ನಾಚಿಕೆ ಆಯ್ತು ಊರೆಲ್ಲ ನೋಡ್ಕೊಂಡು ಬಂದ್ಮೇಲೆ. ಅವ್ರು ಹೇಳ್ತಾ ಇದ್ರು ಇದು ಮಲೆನಾಡು, ಬೆಂಗಳೂರು ಪಕ್ಕದಲ್ಲಿರುವಂತ ಮಲೆನಾಡು ಈ ಭಾಗದ ಪ್ರದೇಶಗಳು ಅಂತ. ನಿಜಕ್ಕೂ ಅದು ಅಕ್ಷರಶಃ ಸತ್ಯ. ನಾನು ಬಹಳ ಊರುಗಳು ಸುತ್ತಿದ್ದೀನಿ, ದೇಶ ಸುತ್ತಿದ್ದೀನಿ. ಆದ್ರೆ ಬೆಂಗಳೂರು ಪಕ್ಕದಲ್ಲೇ ಇಷ್ಟು ಸಮೃದ್ಧ ನೆಲ ಜಲ ಇರುವಂತಹ, ವರ್ಷ ಪೂರ್ತಿ ಬೆಳೆ ಬೆಳೆಯುವಂತಹ ಹವಾಮಾನ ಇರುವಂತಹ ಇಂತಹ ಒಂದು ಬಿಡದಿ ಭಾಗದ ಈ ಊರುಗಳಷ್ಟು ಸಮೃದ್ಧ ಊರುಗಳನ್ನ ಬೆಂಗಳೂರು ಸುತ್ತಮುತ್ತ ನಮ್ಮ ಆನೇಕಲ್ ತಾಲೂಕು ಸೇರಿದಂತೆ ಎಲ್ಲೂ ನೋಡಿಲ್ಲ. ಯಾವುದೇ ಕಣ್ಣು, ಕಿವಿ, ಮೂಗು, ಚರ್ಮ ಅಥವಾ ಇನ್ನೇನೇನೋ ಪಂಚೇಂದ್ರಿಗಳಂತಾರಲ್ವಾ, ಅವ್ಯಾವೂ ಇಲ್ಲದಂತ ನೀಚಾತಿ ನೀಚರು ನರಾಧಮರು ಮಾತ್ರ ಇಲ್ಲಿ ಬಂಜರು ಭೂಮಿ, ಇದು ಹಿಂದುಳಿದ ಪ್ರದೇಶ, ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂತಹ ಸುಳ್ಳುಗಳನ್ನ ಹೇಳಿ ಇಂತಹ ಸಮೃದ್ಧವಾದ ನೆಲದಲ್ಲಿ 100 ವರ್ಷಗಳಿಂದ ಬಂದಿರುವಂತಹ 16 ಆಲದ ಮರಗಳಿದೆ, ಸಾವಿರಾರು ಮಾವಿನ ತೋಪುಗಳಿವೆ, ಅಡಿಕೆ ತೋಟಗಳಿದೆ, ಬಾಳೆ ಬೆಳೀತಿದ್ದಾರೆ, ಹೈನುಗಾರಿಕೆ, ರೇಷ್ಮೆ ಬೆಳೀತಿದ್ದಾರೆ. ಇವೆಲ್ಲ ಬೆಳೀತಿರುವಂತಹ ಇಂತಹ ಒಂದು ಜಾಗವನ್ನ ಇದು ಅಕ್ವೈರ್ ಮಾಡ್ಕೊಂಡು ಭೂಸ್ವಾಧೀನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ JCB ತಂದು ಇದೆಲ್ಲವನ್ನು ನೆಲಸಮ ಮಾಡಿ ಬಂಜರು ಮಾಡಿ ಮುಂದೆ ಯಾವತ್ತೋ 20, 30, 40 ವರ್ಷಕ್ಕೆ ಯಾವಾಗಲೋ ಬಂದು ಯಾರೋ ಸೈಟ್ ತಗೊಂಡು ಮನೆ ಕಟ್ಟೋದಿಕ್ಕೆ ಈಗ ಈ ನೆಲದ ಮೇಲೆ ಅತ್ಯಾಚಾರ ಮಾಡ್ತಾ ಇದಾರಲ್ವಾ, ಅವರು ಮನುಷ್ಯರಲ್ಲ, ನರಾಧಮರು. ಅವ್ರ ಅಧಿಕಾರಿಗಳಾಗಿರ್ಲಿ, ರಾಜಕಾರಣಿಗಳಾಗಿರ್ಲಿ, ಈ ಊರಿನ ಜಮೀನನ್ನೇ, ತಮ್ಮದೇ ಊರು ಹುಟ್ಟಿ ಬೆಳೆದಂತ ಜಮೀನನ್ನೇ ತಲೆ ಹಿಡುಕ ಶ್ರೀಮಂತರಾಗಿರ್ಲಿ, ಅವರು ಮನುಷ್ಯರಲ್ಲ. ಬಂಗಾರ ಬೆಳೆಯುವಂತಹ, ಅನ್ನ ಕೊಡುವಂತಹ ಭೂಮಿಯನ್ನ ಈ ರೀತಿಯ ಕಮರ್ಷಿಯಲ್ ಕೆಲಸಕ್ಕೆ ಅಲ್ಲಿ ಲಕ್ಷಾಂತರ ಅಲ್ಲದೆ ಇದ್ರು 16,000 ಜನ ತಮ್ಮ ಜೀವನೋಪಾಯವನ್ನ ಕಂಡುಕೊಂಡಿದ್ದಾರೆ. ಅವರನ್ನ ಮೂಲೋತ್ಪಾಟನೆ ಮಾಡಿ ಅವರಿಗೆ ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಗೊತ್ತಿರುವಂತಹ ಕೆಲಸ ಮಾಡೋದಿಕ್ಕಾಗದೇ ಇರುವಂತಹ ರೀತಿಯಲ್ಲಿ ಅಭಿವೃದ್ಧಿಯನ್ನ ಮಾಡಿ ಇಲ್ಲಿ ಈಗ ಕೊಳ್ಳೆ ಹೊಡೆಯೋದಿಕ್ಕೆ, ಭೂಮಿಯನ್ನ ಹೊಡೆಯೋದಿಕ್ಕೆ ನೋಡ್ತಾ ಇರುವಂತವ್ರು ಅವರು ಮನುಷ್ಯರಲ್ಲ. ಅವನು ಎಂತ ದೊಡ್ಡ ರಾಜಕಾರಣಿ ಆಗಿರ್ಲಿ, ಅವನು ಯಾವುದೇ ದೊಡ್ಡ ಮನುಷ್ಯ ಆಗಿರ್ಲಿ, ಅವರು ಮಾಡ್ತಾ ಇರೋದು ಪ್ರಕೃತಿಯ ಮೇಲೆ ಅತ್ಯಾಚಾರ. ಹಲವಾರು ಬೇರೆ ಹೇಳ್ತಾ ಇದ್ರು ಆ ಬಣ ಈ ಬಣ ಅಂತೆಲ್ಲ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ. ಆದ್ರೆ ಭೂಮಿ ಹೊಡೆಯೋದಿಕ್ಕೆ ಇವರೆಲ್ಲರದು ಒಂದೇ ಬಣ ಅಂತ ಸಾಮೂಹಿಕ ಅತ್ಯಾಚಾರ ಮಾಡುವ ಮನಸ್ಥಿತಿ ಇರುವಂತವ್ರು ಇವರೆಲ್ಲ.
ಅವರು ಯಾವ್ದೋ ಒಂದು ಹೆಣ್ಣು ಮಗಳನ್ನ 5-6 ಜನ ಸೇರ್ಕೊಂಡು ಹೇಗೆ ಯಾವ್ಯಾವ್ದೋ ಕುಲ ಜಾತಿ ಮತ ಯಾವ್ಯಾವ್ದೋ ಊರಿಂದ ಬಂದಿರೋರೆಲ್ಲ ಸೇರ್ಕೊಂಡು ಒಂದೊಂದು ಸಂದರ್ಭದಲ್ಲಿ 10-20 ಜನ ಸೇರಿ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರಲ್ವಾ, ಆ ತರಹದ ಮನಸ್ಥಿತಿ ಇರುವಂತವ್ರು ಇವತ್ತೆಲ್ಲ ಒಂದಾಗಿ ಇಂದು 8,000-9,000 ಎಕರೆ ಭೂಮಿಯನ್ನ ಈ ತರಕ್ಕೆ ಅತ್ಯಾಚಾರ ಮಾಡಿ ಅದರಿಂದ ಏನೋ ಲಾಭ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಅವರಿಗೆ ಪ್ರಕೃತಿ ಕ್ಷಮಿಸಲ್ಲ. ಮುಂದಕ್ಕೆ ಏನಾಗುತ್ತೋ ಈ ಹೋರಾಟ, ನಾವು ಇಂತ 10 ಹೋರಾಟಗಳಲ್ಲಿ ಭಾಗವಹಿಸಿದೀವಿ. ಯಶವಂತ್ ಅಂತವರು ನಮ್ಗಿಂತ ಹೆಚ್ಚಿನ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ 425 ದಿನಗಳಿಂದ ನಡೀತಾ ಇರುವಂತಹ ಈ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಿದೀವಿ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹಿಂದೆ ಕುಮಾರಸ್ವಾಮಿ ಅವರು ಅಲ್ಲಿ ನಂದಗುಡಿ ಹತ್ರ ಹೊಸಕೋಟೆ ಹತ್ರ SEZ ಮಾಡ್ಬೇಕಂತ ಒಂದು 7,000 ಎಕರೆಗಳನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ದೊಡ್ಡ ಹೋರಾಟ ನಡೀತು, 18,000 ಎಕರೆ. ಆ ತರಹದ ಹೋರಾಟಗಳು ಇವತ್ತು ಆಗ್ತಾ ಇಲ್ಲ. ಇಲ್ಲಿರುವಂತವ್ರೇನೆ ಸ್ಥಳೀಯವಾಗಿ ಒಂದಷ್ಟು ಹುಡುಗರಿಗೆ ತಿನ್ನಿಸಿ ಕುಡಿಸಿ ದೊಡ್ಡವ್ರಿಗೆ ಇನ್ನೇನು ಆಸೆ ಅಂಶ ಒಡ್ಡಿ ಅವ್ರ ಕೈಲಿ ನಾವು ಜಮೀನು ಕೊಟ್ಬಿಡ್ತೀವಿ ಅಂತ ಹೇಳ್ಸ್ಕೊಳ್ತಾರೆ. ನಮ್ಮದೇ ತಾಲೂಕಿನಲ್ಲಿ ಇವತ್ತು 3/4 ಭಾಗ ಜಮೀನು ರೈತರ ಹತ್ರ ಇಲ್ಲ. 15 ವರ್ಷ 20 ವರ್ಷ ಆಯ್ತು ಸೂರ್ಯ ಸಿಟಿ ಮಾಡಿ. ಇವತ್ತು ಅಲ್ಲಿ ಸೂರ್ಯ ಸಿಟಿಯ 3/4 ಜಾಗದಲ್ಲಿ ನಮ್ಮ ಮನೆಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರಕ್ಕೆ ಸೂರ್ಯ ಸಿಟಿ ಶುರುವಾಗುತ್ತೆ. ಬೊಮ್ಮಸಂದ್ರ ಚಂದಾಪುರದಲ್ಲಿ ಆನೇಕಲ್ ತಾಲೂಕಲ್ಲಿ 3/4 ಸೈಟ್ಗಳು ಇವತ್ತು 15-20 ವರ್ಷದಿಂದ ಡೆವಲಪ್ ಆಗಿರೋವು ಇವತ್ತು ಮನೆ ಕಟ್ಕೊಂಡಿಲ್ಲ. ಇಲ್ಲಿ ಇವ್ರು ತಂದು ಕಟ್ಟಿದ್ರು ಅಷ್ಟೇ 20-30-40 ವರ್ಷಕ್ಕೆ. ಹಾಗಾಗಿ ಇವತ್ತೇನ್ ಮಾಡ್ತಾ ಇದಾರೆ ಇವರು, ಕೊಳ್ಳೆ ಹೊಡೆಯೋದಿಕ್ಕೆ. ಅದ್ರಲ್ಲೂ 833 ಎಕರೆ ಖರಾಬ್ ಜಮೀನು ಅಥವಾ 2,700 ಇತ್ತು, ಅದ್ರಲ್ಲಿ 830. ಅದಂತೂ ಉಚಿತವಾಗಿ, ಅದಕ್ಕಂತೂ ಇವತ್ತಿಗೂ ನಾಳೆಗೋ ಯಶವಂತ್ ಅವ್ರು ಹೇಳ್ತಾ ಇದ್ರು. ಮೊನ್ನೆ ತಾನೇ ಹಾರೋಳ್ಳಿ ಅಲ್ಲಿ ಹರೀಶ್ ಗೌಡ ಅನ್ನುವಂತ ರೈತರು ಅಲ್ಲೆಲ್ಲ 2 ಎಕರೆ ಜಮೀನನ್ನ DK ಶಿವಕುಮಾರ್ ಅವರ ಚೇಲ ಒಬ್ಬ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಕೊಳ್ಳೆ ಹೊಡೆಯೋದಕ್ಕೆ ನೋಡ್ತಾ ಇದ್ದ. ಆ 800 ಎಕರೆಗಳಿಗೂ ಸರ್ಕಾರ ದುಡ್ಡು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅಂತ ಅಕ್ರಮಗಳು ಇಲ್ಲೂ ಆರಂಭವಾಗುತ್ತೆ. ಮತ್ತೆ ಅದು ಜನರದೇ ಭೂಮಿ, ಜನರದೇ ಆಸ್ತಿ, ಊರಿನವ್ರದೇ ಆಸ್ತಿ, ಅವ್ರದೇ ಕೆರೆ ಇದ್ದಿದ್ದು, ಅವ್ರದೇ ಕುಂಟೆ ಇದ್ದಿದ್ದು, ಅವ್ರದೇ ಗೋಮಾಳ ಇದ್ದಿದ್ದು. ಆ ಭೂಮಿಗೆ ಊರಿನವ್ರಿಗೆ ಏನೇನು ಸಿಗೋದಿಲ್ಲ. ಊರಿನವರ ಅನುಕೂಲಕ್ಕಾಗಿದ್ದಂತ ಜಮೀನು ಸರ್ಕಾರ ಕಿತ್ಕೊಂಡಾಗ ಊರವ್ರಿಗೂ ಸಿಗೋದು ಚಿಪ್ಪು ಮತ್ತು ಚೆಂಬು. ಆದ್ರೆ ಸರ್ಕಾರ ಅದನ್ನ ತಗೊಂಡು ಇದೆಲ್ಲ ನೋಡ್ತಾ ಇದ್ದೀವಿ. ಇನ್ನೂ ಹಲವಾರು ವಿಚಾರಗಳಿದೆ. ಇಷ್ಟೆಲ್ಲ ಮಾಡಿದ್ಮೇಲೂ ನಮಗೆ ಎಷ್ಟೋ ವರ್ಷಗಳಲ್ಲಿ 35,000 ಕೋಟಿ ಬರುತ್ತೆ. ಅಂದ್ರೆ 22,000 ಖರ್ಚಾಗುತ್ತೆ. ಅದ್ರಲ್ಲಿ 500 ಕೋಟಿ ಮಾತ್ರ ಲಾಭ ಬರುತ್ತೆ ಈಗ. ಆದ್ರೆ 10 ವರ್ಷದಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ ಇಂದ ಹಾಗೆ ಬಿಟ್ರೆ ಇದೇ ಜನಾನೇ ಅಷ್ಟು GDP ಇಲ್ಲೇ ಮಾಡ್ತಾರೆ. ಅಷ್ಟು 10,000 GDP ಮುಂದಿನ 15-20 ವರ್ಷದಲ್ಲಿ ಅವರು ರೇಷ್ಮೆಯಿಂದನೋ ಹೈನುಗಾರಿಕೆಯಿಂದನೋ ಅಥವಾ ಇನ್ಯಾವುದ್ರಿಂದನೋ ಮಾಡ್ತಾರೆ. ಹಾಗಾಗಿ ಸರ್ಕಾರ ಮಾಡ್ತಾ ಇರುವಂತದ್ದು, ವಿಶೇಷವಾಗಿ DK ಶಿವಕುಮಾರ್, ನನಗೆ ಇದೆಲ್ಲ ನೋಡಿದ ಮೇಲೆ DK ಶಿವಕುಮಾರ್, DK ಸುರೇಶ್, ಬಾಲಕೃಷ್ಣ ಇವರೆಲ್ಲ ನೋಡಿದ ಮೇಲೆ ಇವರು ರಾಜ್ಯವನ್ನ ಹುರಿದು ಮುಕ್ಕಿಬಿಡ್ತಾರೆ. ಇವರಿಗೆ ಇವ್ರು ಯಾರು ಇವತ್ತು ಸಿದ್ದರಾಮಯ್ಯ ಆದಿಯಾಗಿ ಇವ್ರು ಯಾರು ನಿಜಕ್ಕೂ ಜನಪರ ಕಾಳಜಿ ಇರೋರಿಲ್ಲ. ಬೇರೆ ಹೌದು, ನಾನು ಮೊನ್ನೆ ಹೋಗಿದ್ವಿ. ಈಗೇನೋ ನಮ್ಮ ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನ್ ಪಕ್ಕದಲ್ಲಿ 70 ಎಕರೆನಲ್ಲಿ ಸ್ಟೇಡಿಯಂ ಕಟ್ತಾ ಇದ್ದಾರೆ. ಅಲ್ಲೆಲ್ಲ ಕುರ್ಚಲು ಕಾಡಿದ್ದಂತಹ, ಅಷ್ಟೇನು ಸಮತಟ್ಟು ಅಲ್ಲದಂತಹ, ಏನೋ ಸಣ್ಣ ಪುರದ ರೈತರು ಕಷ್ಟಪಟ್ಟು ಏನೋ ಮಾಡ್ಕೊಂಡಿದ್ದಂತಹ, ಆದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರ ಇರುವಂತಹ ಭೂಮಿ ಅದೊಂದ್ ಕಡೆಗೆ ಇಡೋಣ. ಸರ್ಕಾರ ಅಭಿವೃದ್ಧಿ ಮಾಡ್ಬೇಕಾಗುತ್ತೆ, ಬೇರೆ ಬೇರೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಭೂರಹಿತ ಕೃಷಿ ಕಾರ್ಮಿಕರು ಇರ್ತಾರೆ, ಅವ್ರ ಕುಟುಂಬಗಳಿಗೂ ಘನತೆಯಿಂದ ಬದುಕೋದಿಕ್ಕೆ ಕಟ್ಕೊಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಆ ತರಹದ ವಾತಾವರಣ ಇಲ್ಲ. ಅಡಿಕೆ ಬೆಳಿತಿದ್ದಾರೆ, ಮಾವು ಬೆಳಿತಿದ್ದಾರೆ, ತೆಂಗು ಬೆಳಿತಿದ್ದಾರೆ, ಕಬ್ಬು ಒಂದಿಲ್ಲ, ಕಬ್ಬು ನೋಡ್ಲಿಲ್ಲ ನಾನು. ಒಂದು ವರ್ಷ ಪೂರ್ತಿ ಬರುವಂತ ಬದನೆ ಬೆಳಿತಿದ್ದಾರೆ. 4 ಅಡಿ ಎತ್ತರದ ನಾಟಿ ರಾಗಿ ಬೆಳೆದಿದ್ದಾರೆ. ಸೊಪ್ಪು ತರಕಾರಿ, ಅದ್ರಲ್ಲಂತೂ ನಾನು ಕೃಷಿ ಕುಟುಂಬದಿಂದ ಬಂದವನು. ನಾವೆಲ್ಲ ಸೊಪ್ಪು ತರಕಾರಿ ಬೆಳೆದು ಕೇರ್ ಮಾರ್ಕೆಟ್ಗೆ ಹಾಕ್ದಂತವ್ರು. ನಮ್ಗೆಲ್ಲ ನೀರ್ ಕಟ್ಟುವಾಗ ಸಲಿಕೆ ಗುದ್ದಿನಲ್ಲಿ ಸಣ್ಣ ಕಲ್ಲು ಸಿಕ್ಕಿದ್ರೆ ಕಿರಿಕಿರಿ ಆಗೋದು. ಇಲ್ಲಂತೂ ನಿಜಕ್ಕೂ ಬೆಣ್ಣೆ ಇದ್ದಂಗಿದೆ, ನೆಲ ಬೆಣ್ಣೆ ಇದ್ದಂಗಿದೆ. ಸಲಿಕೆ ಗುದ್ಲಿ ಆಡಿಸ್ಕೊಂಡು ಪಾತಿ ಮಾಡ್ಕೊಂಡು ಸೊಪ್ಪು ತರಕಾರಿ ಬೆಳೆಯೋದಿಕ್ಕೆ ಫಲವತ್ತಾದ ಸಮೃದ್ಧವಾದ ಒಂದು ಒಳ್ಳೆ ಪೌಡರ್ ತರ ಇರುವಂತಹ ಭೂಮಿ, ಖನಿಜಗಳಿಂದ ಲವಣಗಳಿಂದ ಫಲವತ್ತಾದಂತಹ ಭೂಮಿ. ಈ ಭೂಮಿಯನ್ನ, ಇದು ಬಂಜರು ಭೂಮಿ, ಇಲ್ಲಿ ಅಭಿವೃದ್ಧಿ ಆಗಿಲ್ಲ, ನಮಗೆ ನೀರಿಲ್ಲ, ನಮಗೆ ರಸ್ತೆ ಇಲ್ಲ, ಅಯೋಗ್ಯರಿಗೆ ನೀಚರಿಗೆ ಇವ್ರಿಗೊಂದು ಒಳ್ಳೆ ಆಸ್ಪತ್ರೆ ಕಟ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ, ಒಳ್ಳೆ ಶಾಲೆ ಮಾಡೋ ಯೋಗ್ಯತೆ ಇಲ್ಲ. ಅದನ್ನು ಕೇಳಿದ್ರೆ ಹೋಗಿ ನಮ್ಮೂರು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಇದನ್ನ ಏನು ತಿಂದು ತೇಗ್ಬಿಟ್ಟು ಇದನ್ನ ಮಠ ನೆಲಸಮ ಮಾಡಿಬಿಟ್ಟು ಬಾಂಬ್ ಹಾಕ್ಬೋದು. ಆ ತರಕ್ಕೆ ಬಾಂಬ್ ಏನೋ ಊರ್ ಪಕ್ಕ ಇರೋದ್ರಿಂದ, ಇಲ್ಲಾಂದ್ರೆ ಬಾಂಬ್ ಹಾಕಿನೇ ಮಟ್ಟ ಮಾಡ್ತಾ ಇದ್ರು ಈ ರಾಕ್ಷಸರು. ಇದು ಅಭಿವೃದ್ಧಿಯ ಅಲ್ಲ, ಇದು ಅಭಿವೃದ್ಧಿಯ ವಿನಾಶ, ಅಭಿವೃದ್ಧಿಯಿಂದ ಆಗುವಂತಹ ವಿನಾಶ. ವಿಶೇಷವಾಗಿ ಯಾವುದೇ ಬೇರೆ ಉದ್ಯೋಗ ಗೊತ್ತಿಲ್ಲದಂತಹ, ಹೆಚ್ಚಿಗೆ ಓದಿಲ್ಲದಂತಹ, ಬೇರೆ ಇನ್ಯಾವುದೇ ರೀತಿಯ ಸ್ಕಿಲ್ಡ್ ಇಲ್ಲದೆ ಇರುವಂತಹ 30 ವರ್ಷ ದಾಟಿರುವಂತಹ ಗಂಡು ಮಕ್ಕಳು ಹೆಣ್ಗಸರು ಏನಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ತಬ್ಬಲಿಗಳಾಗ್ತಾರೆ. ಯಾಕಂದ್ರೆ ಏನ್ ಡೆವಲಪ್ ಆಗುತ್ತೆ ಅಲ್ಲಿ ಅವ್ರದ್ದೇನು ಪಾತ್ರವೇ ಇರೋದಿಲ್ಲ, ಅವ್ರ ಅಗತ್ಯವೇ ಇಲ್ಲ. ಅಲ್ಲಿ ವಾಚ್ಮನ್ಗಳಾಗಿ ಹೋಗ್ಬಹುದು ಅಥವಾ ಇನ್ಯಾವುದೋ ಬೇರೆ ತರಹದ ಕೆಲಸಗಳು ಮಾಡಬಹುದೇ ಹೊರತು ಈಗ ಅವ್ರು ಮಾಡ್ತಾ ಇರೋಂಗೆ ಹಸುಗಳು ಸಾಕೊಂಡು ಹೈನುಗಾರಿಕೆ ಮಾಡೋದಕ್ಕೆ ಆಗೋದಿಲ್ಲ,
ರೇಷ್ಮೆ ಬೆಳೆಯೋದಿಕ್ಕಾಗೋದಿಲ್ಲ. ಇನ್ಯಾವುದೋ ಒಂದು ಅವ್ರು ಕೃಷಿ ಮಾಡ್ತಿರೋವಾಗ ಮನೆಯವರೆಲ್ಲ ಸೇರಿ ಕೆಲಸ ಮಾಡ್ತಿರ್ತಾರೆ, ಮಕ್ಕಳನ್ನು ಆದಿಯಾಗಿ ಆ ತರದ್ ಯಾವುದೂ ಮಾಡದೆ ದುಡ್ಡು ಬರುತ್ತೆ, ಆ ದುಡ್ಡನ್ನ ತಗೊಂಡೋಗಿ ಒಂದೇನೋ ಒಂದ್ ಮನೆ ಕಟ್ಕೊಳ್ತಾರೆ. ಆ ಮನೆಗೆ ಒಂದಷ್ಟು ಕಾರ್ ಬರ್ಬೇಕು, ಮನೆ ಕಟ್ಟ ಮೇಲೆ ಕಾರ್ ಬೇಕಾಗುತ್ತೆ. ಮಕ್ಳಿಗೆ ಅಷ್ಟೊತ್ತಿಗೆ ಈ IPL ಜೂಜು ಹುಚ್ಚ ತೀರ್ಸಿರುತ್ತೆ. ಸುತ್ತಮುತ್ತ ಈಗ ಏನೇನು ಯಾವ ತಲೆ ಹಿಡುಕರು ಈ ಜಮೀನೆಲ್ಲ ಕೊಟ್ಬಿಡ್ಬೇಕು ಅಂದಿರ್ತಾರೆ. ಅವ್ರು ಇನ್ನೊಂದು 15-20 ಬಾರು, ರೆಸ್ಟೋರೆಂಟ್, ರೆಸಾರ್ಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಇರೋದನ್ನೆಲ್ಲ ಕಳ್ಕೊಂಡು ನೋಡ್ರಮ್ಮ, ನೀವು ಹೆಣ್ಮಕ್ಳು ನಿಮ್ಗೆ ನಿಮ್ಮ ಮನೆಗಳು ಉದ್ಧಾರ ಆಗೋದಿಲ್ಲ. ಯಾಕಂದ್ರೆ ಅಂತ ಊರಿಂದ ಬಂದಿರೋ ನಾನು, ನಮಗ್ ಹೊರಗಿನವ್ರು ಬಂದು ಉದ್ಧಾರ ಆದ್ರು, ನಮ್ಮೂರಿನ ಜನ ಬಹುತೇಕ ಜನ ಉದ್ಧಾರ ಆಗ್ಲಿಲ್ಲ. ಈ ಸರ್ಕಾರ ನಿಮ್ಗೆ ಕೊಡುವಂತ 1 ಎಕರೆಗೆ 2 ಎಕರೆ 2 ಕೋಟಿ ಅಂತ ಏನ್ ಹೇಳುತ್ತೆ, ಅದನ್ನ ಹೇಗೆ ಮತ್ತೆ ಇನ್ನೆಲ್ಲ ಒಂದ್ ಕಡೆ ಭೂಮಿ ತಗೊಳ್ರಿ, ಇನ್ನೆಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡಿ ಒಂದು ಉದ್ಯೋಗ ಕೊಡ್ಕೊಳ್ಳಿ ಅಂತ ಏನು ಹೇಳೋದಿಲ್ಲ. ಆ ದುಡ್ಡು ನಿಮ್ಗೆ ಬರೋ ಅಷ್ಟೊತ್ತಿಗೆ 5 ವರ್ಷ 6 ವರ್ಷ 10 ವರ್ಷ ತಗೊಂಡ್ರು ನಮ್ಮೂರಿನ ಜನ ಪರಿಹಾರವನ್ನ 10-15 ವರ್ಷ ತನಕ ಕೋರ್ಟಲ್ಲಿ ಹೋಗಿ ತಗೊಳ್ತಾನೆ ಇದ್ರು. ಹಾಗಾಗಿ ಪರಿಹಾರನು ಇಲ್ಲಿಂತ ಲೋಫರ್ ಲುಚ್ಚಾಗಳಿಗೆ ಲಂಚ ಕೊಡದಿರಾ ಪರಿಹಾರ ಕೊಡೋದಿಲ್ಲ. ನಿಮ್ಮ ಜಮೀನಿಗೆ ಎಲ್ಲ ಟೈಟಲ್ ಡೀಡ್ ಕರೆಕ್ಟ್ ಆಗಿರುತ್ತೆ, ಆದ್ರೆ ಏನೋ ಒಂದ್ ಸಮಸ್ಯೆ ಇನ್ಯಾವುದೋ ಕೊಕ್ಕೆ ಇಡ್ತಾರೆ, ಇದು ವಿವಾದಿತ, ಅವ್ರೇನೋ ಒಂದು ಲಿಟಿಗೇಷನ್ ಇದೆ ಅಂತೇಳಿ. ಅದಕ್ಕೆ ನೀವು ಅಲಿತಾ ಇರಬೇಕು. 20-25 ಲಕ್ಷ ಮೊನ್ನೆ ತಾನೇ ಒಬ್ಬ AC ಗ್ರೇಡ್ ನ KDB ಒಬ್ಬ ಅಧಿಕಾರಿ 25 ಲಕ್ಷ ತಗೊಳ್ಳೋವಾಗ 25 ಲಕ್ಷ ಲಂಚ ತಗೊಳ್ಳೋವಾಗ ಲೋಕಾಯುಕ್ತ ಟ್ರಾಪ್ಗೊಳಗಾದ. ಇದೇ ತರೀಕೆ ನಿಮ್ಮ ಮನೆ ಗಂಡಸರು ಬೆಂಗಳೂರಿಗೆ ಹೋಗಿ ಯಾರು ಅಕ್ವೈರ್ ಮಾಡ್ತಾ ಇರೋದು, ನಗರಾಭಿ ಬಿಡಿಯದವ್ರ ಅದೇ ಆಫೀಸ್ ಹತ್ರ ಹೋಗ್ತಾರೆ. ಬೆಂಗಳೂರಲ್ಲಿ ಆ ಏರಿಯಾದಲ್ಲಿ ಏನೇನು ಒಳ್ಳೊಳ್ಳೆ ಹೋಟ್ಲ್ ಇದ್ರೆ ನಾನ್ ವೆಜ್, ಇವಾಗಂತೂ ಯಾರಿಗೂ ಮಸಾಲೆ ದೋಸೆ ಇಷ್ಟ ಇಲ್ಲ. ಚಿಕನ್ ಬಿರಿಯಾನಿನೇ ಇಲ್ಲ, ಮಟನ್ ಬಿರಿಯಾನಿನೇ ಬೇಕು, ಚಾಪ್ಸೆ ಬೇಕು. ಅದ್ರ ಜೊತೆಗೆ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಜನ ಪತ್ರಕರ್ತನ ಕರೆದು ಪಾರ್ಟಿ ಇಟ್ಟಿದ್ರು. ಒಂದು ಬಾಟ್ಲ್ ಇತ್ತು ಸಿದ್ದರಾಮಯ್ಯನ ಮುಂದೆ. ಆ ಬಾಟ್ಲ ಬೆಲೆ ಎಷ್ಟು ಗೊತ್ತೇನ್ರವ? 25,000 ರೂಪಾಯಿ ಅಂತೆ. ಅದ್ರಲ್ಲೊಬ್ಬ ಪತ್ರಕರ್ತ ಕೂತ್ಕೊಂಡು, ಈ ಕಡೆ ಭೈರತಿ ಸುರೇಶ್ ಅಲ್ವಾ, ಭೈರತಿ ಸುರೇಶ್, ಈ ಕಡೆ ಸಿದ್ದರಾಮಯ್ಯ, ಈ ಕಡೆ ಪತ್ರಕರ್ತ, 25,000 ರೂಪಾಯಿ ಬಾಟ್ಲು. ಅದು ಅಂತ ಬಾಟ್ಲು ಕುಡಿಸ್ತಾರೆ ಇವರು. ಅವ್ರಿಗೆ ನಿಮ್ಮ ಗಂಡಸರು, ನಿಮ್ಮ ಮನೆಯಲ್ಲಿರೋ ಗಂಡಸರು, ಆ ಮಗ ಇರ್ಬೋದು, ಅಪ್ಪ ಇರ್ಬೋದು, ಗಂಡ ಇರ್ಬೋದು, ಇಲ್ಲಿ ತನಕ ಅವ್ರಿಗೆ ಅಭ್ಯಾಸ ಆಗಿಲ್ಲ. ಖಂಡಿತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಖಂಡಿತ ಅವ್ರಿಗೆ ಅಭ್ಯಾಸ ಆಗುತ್ತೆ. ಈಗ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲಿರೋ ಹೆಣ್ಮಕ್ಳಿಗೆ ಮನೆಗಳು ಉಳಿಸ್ಕೊಡ್ರಮ್ಮ. ನಿಮ್ ಮನೆಗಳು ಉಳಿಸ್ಕೊಳ್ಬೇಕು ಅಂದ್ರೆ ನೀವು ಈ ಹೋರಾಟ ಗೆಲ್ಬೇಕು. ನಾವೆಲ್ಲ ಬಂದು ಮಾಡಕ್ಕಾಗಲ್ಲ. ಏನ್ ಮಾಡ್ತಿರೋ ಬಿಡ್ತಿರೋ, ನಿಮ್ ಮನೆಗಳು ಉಳಿಬೇಕು, ಬೆಳಿಬೇಕು, ನಿಮ್ ಮಕ್ಕಳು ನಿಮ್ ಕೈಗೆ ಸಿಗಬೇಕು, ಅವ್ರ ಮನೆಗೆ ಆಸ್ತಿ ಆಗ್ಬೇಕು ಅನ್ನೋಗಿದ್ರೆ ನೀವು ಈ ಹೋರಾಟವನ್ನ ಗೆಲ್ಬೇಕು. ಮಾಡ್ಲಿ, ಬೇರೆ ಬೇರೆ ಕಡೆ ಇದೆ ಅಂತ, ಬೇರೆ ಭಾಗಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಜಾಗಗಳಿದೆ. ಅದ್ರಲ್ಲೂ ಪ್ರೈವೇಟ್ ಅವರು 50 ಎಕರೆ 100 ಎಕರೆನಲ್ಲ, ಅದು ಯಾರ್ಯಾರೋ ಬಂದು ನೂರಾರು ಸಾವಿರಾರು ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ಗಳು ಮಾಡ್ತಾರೆ. ಈ ಸರ್ಕಾರಕ್ಕೆ ಏನ್ ಬಂದಿರೋದು ಹೊತ್ತು, ಇವ್ರು 10 ಕೋಟಿ 10 ಎಕರೆನೋ 50 ಎಕರೆನೋ 100 ಎಕರೆನೋ ಅಲ್ಲೇ ಎಲ್ಲ ಒಂದ್ ಕಡೆ ಬಂದಿರುವಂತದ್ದು ಅಥವಾ ಇನ್ನೊಂದ ತಗೊಂಡ್ ಮಾಡೋದಿಕ್ಕೆ ರೈತರು ಕೃಷಿ ಮಾಡ್ತಾ ಇರುವಂತ ಭೂಮಿನೇ ಯಾಕೆ ಬೇಕು ಕದಿಮರಿಗೆ? ಇವ್ರು ಮನುಷ್ಯರಲ್ಲ. ಇವರು ಆಗ್ಲೇ ಹೇಳಿದಂಗೆ ಸಾಮೂಹಿಕ ಅತ್ಯಾಚಾರ ಮಾಡುವ ಮನಸ್ಥಿತಿ ಇರುವಂತಹ ಸಮಾಜ ಘಾತಕರು, ರಾಕ್ಷಸರು. DK ಶಿವಕುಮಾರ್ ಇರಬಹುದು, DK ಸುರೇಶ್ ಇರಬಹುದು, ಬಾಲಕೃಷ್ಣ ಇರಬಹುದು, ಯಾರಾದ್ರೂ ಕೇಳ್ತಾ ಇದ್ರೆ ಅವ್ರು ಕೇಳಿಸ್ಕೊಳ್ಳಿ. ನನಗಂತೂ 1 ಗಂಟೆ ಹಿಂದೆ ಇದ್ದ ಮನಸ್ಥಿತಿ ಇವಾಗಿಲ್ಲ. ನಾನು ಹೋಗ್ ಬಂದೆ, ನಾಗರಾಜ್ ಅವರೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ನಿಜಕ್ಕೂ ನನಗೆ ಆಘಾತ ಆಗಿದೆ. DK ಶಿವಕುಮಾರ್ ಅವರಾಗ್ಲಿ ಯಾರೇ ಆಗ್ಲಿ, ಇಂತಹ ಭೂಮಿಯನ್ನ ನಾವು ಇದನ್ನ ರಿಯಲ್ ಎಸ್ಟೇಟ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಅಂದ್ರೆ ಅವರಿಗೆ ಪ್ರಕೃತಿಯ ಶಾಪ. ನಾನಂತೂ ಶಾಪ ಹಾಕೋದಿಲ್ಲ. ಒಳ್ಳೇದ್ ಮಾಡೋರು ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದವ್ರು ಅನುಭವಿಸ್ತಾರೆ ಅಂತ ಹೇಳ್ತೀನಿ. ಪ್ರಕೃತಿಯ ಶಾಪ ಈ ತರಕ್ಕೆ ನಾನೊಂದು ಮಾತು ಸಂದರ್ಭದಲ್ಲಿ ನೋವಿನಿಂದ ಹೇಳ್ತೀನಿ. ನನ್ನ ಕಣ್ಣು ಮುಂದೆನೆ ನರಳಿ ಸತ್ತಿದ್ದಾರೆ ಎಷ್ಟೋ ಜನ. ಅವರು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಂಡಿದ್ರು, ಬೇರೆ ಬೇರೆ ರೀತಿಯಲ್ಲಿ ಅಕ್ರಮ ಮಾಡಿ, ಮೋಸ ಮಾಡಿ, ಲಂಚ ಕೊಟ್ಟು ಜಡ್ಜ್ಗಳನ್ನ ಕೊಂಡ್ಕೊಂಡಿದ್ರು. ಆದ್ರೆ ಅವರು ಸಾಯೋ ಅಷ್ಟೊತ್ತಿಗೆ ಇವಾಗ್ಲೂ ಒಂದಷ್ಟು ಜನ ನನ್ನ ಕಣ್ ಮುಂದೆನೆ ನಾನು ನೋಡ್ತಾ ಇದ್ದೀನಿ. ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ ಅನ್ನೋರು, ಅವರು ವಯಸ್ಸಾಗಿದೆ, ಜೀವನ ಸಾಕಾಗಿದೆ, ಆದ್ರೆ ಸಾಯ್ತಾ ಇಲ್ಲ. ಯಾಕಂದ್ರೆ ನರಕ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ನರಕ ಈ ಜಮೀನುಗಳಿಗೆ, ಈ ಭೂತಾಯಿ ಮೇಲೆ ಕೈ ಇಡುವಂತವರಿಗೆ, ಅವರಿಗೂ ಅವರ ಕುಟುಂಬದವರು, ವಂಶಸ್ಥರಿಗೂ ಅವರು ಸಹ ಅಂತ ನರಕ ನೋಡ್ತಾರೆ. ಯಾರು ಅವರು ಅನ್ನೋದು ಅವ್ರಿಗೆ ಗೊತ್ತು, ನಮಗಲ್ಲ, ನನಗ್ ಗೊತ್ತಿಲ್ಲ. ಇದ್ರ ಹಿಂದೆ ಯಾಕಂದ್ರೆ ಇದು 1 ವರ್ಷ 2 ವರ್ಷದ ಕಥೆ ಅಲ್ಲ, 16 ವರ್ಷಗಳಿಂದ ನೀಚಾತಿ ನೀಚರು ಹಾಕೋ ಬರೋ ಪ್ಲಾನ್ ಇದು. ಇವತ್ತು DK ಶಿವಕುಮಾರ್ ಇದ್ರಲ್ಲಿ ಮುಂದೆ ಇದ್ದಾರೆ. ಈ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ಬಂದ್ರೆ DK ಶಿವಕುಮಾರ್ಗೂ ಸಿಗಲ್ಲ. ಇನ್ಯಾವನೋ ಬರ್ತಾನೆ ಕೊಳ್ಳೆ ಹೊಡೆಯೋನು. ಯಾರೇನಾದ್ರೂ ಬರ್ಲಿ, ಕೈ ಹಾಕದವ್ರು ಯಾರು? ಅತ್ಯಾಚಾರ ಮೊದಲಿಗೆ ದ್ರೌಪದಿಯ ಸೆರಗಿಗೆ ಕೈ ಹಾಕದವನು ಯಾರು? ಅವನಿಗೆ ಶುರು ಆಗುತ್ತೆ ಕಾಟ, ಅವನಿಗೆ ಶುರು ಆಗುತ್ತೆ. ದುಶ್ಯಾಸನ ದ್ರೌಪದಿಯ ಸೆರಗಿಗೆ ಕೈ ಹಾಕಿದ್ದಕ್ಕೆ 100 ಜನ ಕೌರವರು, ಒಬ್ಬ ಉಳ್ಕೊಳ್ತಾನೆ ಅನ್ಸುತ್ತೆ ಅವ್ರ ಪಾಂಡವ್ರ ಜೊತೆಗೆ ಬಂದಿದ್ದಕ್ಕೆ. ಅದರಲ್ಲಿ 99 ಜನ ಕೌರವರು. ಸ್ವತಃ ಇನ್ನೊಬ್ಬ ದುಶ್ಯಳೆ, ದುರ್ಯೋಧನನ ತಂಗಿ ದುಶ್ಯಳೆಯ ಗಂಡ ಜಯದ್ರಥ
ಇಡೀ ವಂಶವೇ ನಿರ್ವಂಶವಾದಾಗ ಆಗುತ್ತೆ. ಹಾಗಾಗಿ ದುಶ್ಯಾಸನ ಮಾತ್ರ ಕೈಯೋದಂತಲ್ಲ, ಹಿಂದೆ ದುಶ್ಯಾಸನಿಗೆ ಪ್ರೇರಣೆ ಕೊಟ್ಟವರು, ದುಶ್ಯಾಸನ ಜೊತೆ ನಿಂತಂತ ದ್ರೋಣ ಭೀಷ್ಮಾದಿಯಾಗಿ ಮುಂದಿನ ತಲೆಮಾರುಗಳು ಇಲ್ಲಿ ಬಂದು ಇಲ್ಲೆಲ್ಲ ಈ ಭೂತಾಯಿಯ ಮೇಲೆ ಅತ್ಯಾಚಾರ ಮಾಡುವಂತವ್ರು ಅವ್ರು ಯಾರು ಉಳಿಯೋದಿಲ್ಲ. ದಯವಿಟ್ಟು ನಿಮ್ಮ ಕುಟುಂಬ, ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತೀನಿ ನಾನು. ನೀವು ಹೆಣ್ಮಕ್ಳು ಏನು ಹೋರಾಟ ಮಾಡ್ತಿದ್ದೀರಾ, ಗಂಡಸನ್ನ ಬಿಟ್ಬಿಡಿ. ಇಲ್ಲಿರೋರು ಎಲ್ಲರೂ ಪ್ರಾಮಾಣಿಕರಲ್ಲ. ಇಲ್ಲಿರೋರು ಬೇಕಾದ್ರೆ ಒಂದಷ್ಟು ಜನ ಇವತ್ತು ನಾಳೆ ಅಲ್ಲಿ ಹೋಗಿ ಅಲ್ಲೇನೋ ಕೊಟ್ಟರು ಹೋಗುವಂತವ್ರು, ಎಲ್ಲೋ ಒಳ್ಳೆಯವ್ರನ್ನ ನಾನು ಭಾವಿಸ್ತೀನಿ. ಆದ್ರೆ ನಮ್ಮಲ್ಲೂ ಒಂದಷ್ಟು ಜನ ಇವತ್ತು ಇಲ್ಲಿ ನಾಟಕ ಆಡ್ಕೊಂಡು ಅಲ್ಲಿ ನಾಟಕ ಆಡೋರು ಇರಲ್ವನಪ್ಪ. ಊರಲ್ಲಿ ಎಂತ ತರ ಜನನೂ ಇದಾರೆ. ಇವತ್ತು ಬೇಕಾದ್ರೆ ಅಲ್ಲಿ ಆ ಮನೇಲಿ ಮೀಟಿಂಗ್ ಆಗ್ತಾ ಇದೆಯಂತೆ, ಅಲ್ಲೊಂದ್ 4 ಜನ ಬಂದು ಇಲ್ಲ ಹೇಳ್ತಾರೆ. ಆದ್ರೆ ಒಂದು ತಿಳ್ಕೊಳ್ಳಿ, ರೈತರು ಅಲ್ಲದಿರೋರು ಈ ಹೋರಾಟಕ್ಕೆ ಬರೋದಿಲ್ಲ. ರೈತರು ಅಲ್ಲದಿರೋರು ಹೋರಾಟದಲ್ಲಿದ್ದಾರೆ ಅಂತ ಯಾವನಾದ್ರೂ ಅಂದ್ರೆ ಅವನು ಎಂತ ಪರಮನೀಚ ಎಂತ ಸುಳ್ಳು ಹೇಳ್ತಾ ಇದ್ದಾನೆ. ರೈತರು ಅಲ್ಲದಿರೋರಿಗೆ ಏನ್ ಲಾಭ ಇದೆ ಇಲ್ಲಿ? ರೈತರು ಅಲ್ಲದಿರೋರಿಗೆ ಈ ಹೋರಾಟಕ್ಕೆ ಬಂದು ಏನ್ ಲಾಭ ಇದೆ? ಏನಾದ್ರು ಇದೆಯಾ ನಾಗರಾಜ್? ಏನೇನು ಲಾಭ ಇಲ್ಲ. ರೈತರು ಅಲ್ಲದಿರೋರು ಯಾರು ಈ ಹೋರಾಟಕ್ಕೆ ಬರೋದಿಲ್ಲ. ಆದ್ರೆ ರೈತರು ಆಗಿದ್ದುಕೊಂಡು ಅದೇನೋ ಆಗ್ಲೇ ಹೇಳ್ತಾ ಇದ್ದೆ, ಕರುಳಿನ ಕರೆ ಸಿನಿಮಾದಲ್ಲಿ ಬರುತ್ತಲ್ಲ, ಹೂ ಅಂದ್ರೆ ಏನು, ಹೂ ಅಂದ್ರೆ ಅಲ್ಲಿ ಬರುತ್ತೆ, ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ ಅಂತ. ಅಂತಹ ಊರು ದ್ರೋಹ ಮಾಡುವಂತ ಮನೆಹಾಳರು, ಊರ ದ್ರೋಹಿಗಳು, ಜನದ್ರೋಹಿಗಳು ನಮ್ ಸುತ್ತಮುತ್ತನೇ ಇರ್ತಾರೆ. ಹಾಗಾಗಿ ಈ ಹೋರಾಟವನ್ನು ಏನಾದ್ರೂ ಗೆಲ್ಲಿಸ್ಬೇಕು ಅಂದ್ರೆ ತಾಯಿ, ನಿನ್ಗೆ ಮಕ್ಕಳು ಮೊಮ್ಮಕ್ಕಳ ಮೇಲೆ, ಮಗನ್ ಗೊತ್ತಿಲ್ಲ ನನಗೆ, ಮಕ್ಕಳು ಗೊತ್ತಿಲ್ಲ, ನಿನ್ ಮಕ್ಕಳು ಉಳಿಬೇಕಂದ್ರೆ ನೀವೇನಾದ್ರೂ ಮಾಡ್ಬೇಕಮ್ಮ, ನೀವೇನಾದ್ರೂ ಮಾಡ್ಬೇಕು. ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ.